ನನ್ನ ಹೆಸರು ಮೆಹರುನ್ನಿಸಾ ಅಂತ್ರಿ. ನಾವು ಇಲ್ಲಿ ಶೆಡ್ನಾಗ ಇರ್ತೀವಿ. ಮೊನ್ನೆ ಮಳೆಗೆ ಏನೈತಿ ತಗಡ ಹಾರಿ ಹೋಗಿ ಎಲ್ಲ ಅಸ್ತಪಸ್ತಾಗಿ ನಾವು ಇಲ್ಲಿ ಶಾಲೆಗೆ ಬಂದು 5 ದಿನ ಆಯ್ತು ಇವತ್ತಿಗೆ ಇದ್ದು. 5 ದಿನದ ಮಟನೂ ನಮಗೇನೈತಿ ಗಂಜಿ ಕೊಟ್ಟಾರ, ಇರೋಕೆ ಜಾಗ ಕೊಟ್ಟಿದ್ರು. ಆಮೇಲೆ DC ಸಾಹೇಬರು ಕಮಿಷನರು ಬರೋದು ಹೋಗೋದು ನೋಡೋದು ಮಾಡಾಕತ್ತಿದ್ರು. ನಿಮ್ಗೇನೈತಿ ನಾವು ಪರಿಹಾರ ಕೊಡ್ತೀವಮ್ಮ, ನಿಮ್ಗೇನಾರ ಒಂದು ನಾವು ದಾರಿ ಕೊಡ್ತೀವಿ, ನಿಮ್ಗೆ ಮನೆ ಒಂದು ನಾವು ಏನೈತಿ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನ ಕೊಟ್ಟು 5 ದಿನ ಇಲ್ಲಿ ನಮ್ಗೆ ಗಂಜಿ ಕೊಡಕ್ಕೆ ಹಚ್ಚಿ, ನಮ್ಗೆ ಇರಾಕೆ ಹಚ್ಚಿ, ಇವತ್ತು ಮಧ್ಯಾಹ್ನಕ್ಕೆ ಬಂದು ನಿಮ್ಗೆ 5,000 ರೂಪಾಯಿ ನಾವು ಅಕೌಂಟ್ಗೆ ಹಾಕಿವಿ ಅಂಥೇಳಿ ಒಮ್ಮಕ್ಕಳು ಏನೈತಿ ನೀವು ಹಾಸಿಗೆ ತೊಗೊಂಡು ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂಥೇಳಿ ಕಿಲಿ ಹಾಕ್ಕೊಂಡು ಏನೈತಿ ಹೋಗ್ಬಿಟ್ರು ಅವರು. ಅವ್ರಿಗೆ 5,000 ರೂಪಾಯಿ ಕೊಟ್ಟು ಸಡನ್ನ ಈ ಸರ್ಕಾರ ಏನೈತಿ ಶಾಲೆ ಬಿಟ್ಟು ಈ ಥರ ಹೊರಗಡೆ ಕುಂದರ್ಸಿ ನಮ್ಗೆ ಅವ್ರು ಹೋದ್ರಲ್ಲ. ಇಲ್ಲಿ ಮಕ್ಕಳು ಅದಾರ, ಮುದುಕರು ಅದಾರ, ಬಾಣತಿಯವ್ರು ಅದಾರ, ಗರ್ಭಿಣಿಯವ್ರು ಅದಾರ, ಡೇಟ್ ಕೊಟ್ಟಾರ ಡಿಲಿವರಿದು ಅಂಥ ಗರ್ಭಿಣಿಯವ್ರಿಗೆ ನಾವು ಇಲ್ಲಿ ಇಟ್ಕೊಂಡು ಕುಂತೀವಿ. ನಾವು ಇಲ್ಲಿ ಅವರು ಹೇಳಿ ಹೋದರು ನಮ್ಗೆ, ನೀವು ಮನೆಗೆ ಹೋಗಿ ನಿಮ್ಮ ಮನೆ ಒಳಗೆ ಏನಾರ ನೀವು ರಿಪೇರಿ ಮಾಡಿಕೊಂಡು ಇರ್ರಿ ಅಂತ ಹೇಳಿ ಹೋದರು. ರಿಪೇರಿ ಮಾಡಿಕೊಂಡು ಇರೋ ಅಷ್ಟು ನಮ್ಗೆ ಅವಕಾಶರ ಕೊಡಬೇಕಾಗಿತ್ತು. ಅವರು ಹೋಗಿ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ರೇಷನರ ತೊಗೊಂಬಂದು ಮಾಡ್ಕೊಂಡು ತಿನ್ನಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದು ರಿಪೇರಿ ಮಾಡಿಕೊಂಡು ಇರೋ ಮಟ್ಟ ನಮ್ಗೆ ಟೈಮ್ ಕೊಡಬೇಕಾಗಿತ್ತು. ಅಲ್ಲಿ ಮಟ್ಟ ಸಾಲಿ ಖುಲ್ಲಾ ಇಡಬೇಕಾಗಿತ್ತು, ಗಂಜಿ ಕೊಡಬೇಕಾಗಿತ್ತು. ನಾವು ಶ್ರೀಮಂತರ ಇದ್ದಿದ್ರೆ ಇವತ್ತು ಈ ಜಾಗದಲ್ಲಿ ಬಂದು ನಾವು ಕುಂದಿರ್ತಿದ್ದಿಲ್ಲ. ಈ ಮಕ್ಕಳ ಮರಿ ಕಟ್ಕೊಂಡು ನಮ್ಗೆ ಬಡತನ ಐತೆ ಅಂತೇಳಿ ಈ ಜಾಗದಾಗ ಬಂದು ನಾವು ಕುಂತೀವಿ. ಈ ಬಡತನ ನಾವು ಸೋಸೀವಿ. 5,000 ರೂಪಾಯಿ ಹಾಕ್ಯಾರ ಅವರು ನಮ್ಗೆ. 5,000 ರೂಪಾಯಿ ಹಾಕ್ತೀನಂತ ಅವ್ರು ಹೇಳಿಲ್ಲ, ಪರಿಹಾರ ಕೊಡ್ತೀನಂತ ಹೇಳಿದ್ರು ಅವರು. ಕೊಟ್ಟಾರ, ಒಬ್ರಿಗೆ ಬಂದಾವು, ಒಬ್ರಿಗೆ ಬಂದಿಲ್ರಿ. ಇನ್ನೂ ಒಬ್ರಿಗೆ ಬಂದಾವು, ಒಬ್ರಿಗೆ ಬಂದಿಲ್ಲ. ನಾಳೆ ಬೆಳಿಗ್ಗೆ ಆಗುವಷ್ಟು ಬರ್ಬೋದು ಅಂತ ನಾವು ಸುಮ್ಮನೆ ಅದೀವಿ. ಈಗ ಹೊರಗೆ ಹಾಕಿ ಹೋಗ್ಬಿಟ್ಟಿದ್ದಾರೆ. ಅವಕಾಶ ಇಲ್ಲ ಅಂತ ನಾವು ಈ ರಾತ್ರಿ ಆದ್ರೆ ಇಲ್ಲೇ ಚೋಳು ಹಾವು ಅಡ್ಡಾಡೋ ಜಾಗದಾಗ ನಾವು ಇವತ್ತಿನ ಮಠ ಇಲ್ಲಿ ಕುಂತೀವಿ. ಅವಕಾಶ ಇದ್ದಿದ್ರೆ ನಾವು ಶೆಡ್ಡಿಗೆ ಹೋಗ್ಬಿಡ್ತಿದ್ವಿ, ನಮ್ಮ ಜಾಗದಲ್ಲಿ ನಾವು ಇರ್ತಿದ್ವಿ. ಅಲ್ರಿ ಮಧ್ಯಾಹ್ನ ಕೊಟ್ಟಾರಿ ಇವ್ರು 5,000 ರೂಪಾಯಿ. ಒಮ್ಮಕ್ಳಿಗೆ ಹೆಂಗೆ ರಿಪೇರಿ ಆಗತ್ತ ನೀವು ಹೇಳ್ರಿ? ಅದಕ್ಕೆ ಟೈಮರ ಬೇಕಲ್ಲ ರಿಪೇರಿ ಆಗಾಕ. ನಾವು ಹೋಗಿ ಇರಾಕರ ಟೈಮ ಬೇಕಲ್ಲ ನಮಗೆ. ಅವ್ರು ಅವಕಾಶನ ಕೊಟ್ಟಿಲ್ಲ. ಹಿಂಗೆ ರೊಕ್ಕ ಹಾಕ್ಯಾರ, ಹಿಂಗೆ ಹೊರಗೆ ಹಾಕಿ ಹೋಗ್ಯಾರ. ಹೆಂಗೆ ರಿಪೇರಿ ಆಗತ್ತ ನೀವು ಹೇಳ್ರಿ? ಒಂದು ತಾಸಿಂದ ಊಟ ಹೆಂಗೆ ಮಾಡ್ತೀರಿ? ಮಧ್ಯಾಹ್ನಕ್ಕೆ ಊಟ ಹಾಕಿ ನಮ್ಗೆ ಹೊರಗಡೆ ಹಾಕಿ ಹೋಗ್ಯಾರ ಅವರು. ಈ ರಾತ್ರಿ ಅಡುಗೆ ಮಾಡೋಕೆ ಜಾಗ ಇಲ್ಲ. ಜಾಗ ಐತಿ, ಅಡುಗೆ ಮಾಡೋಕೆ ನಮ್ಗೆ ಅವಕಾಶರ ಬೇಕಲ್ಲ. ರೇಷನ್ ಇಲ್ಲ, ಡಬರಿ ಇಲ್ಲ, ಕಟ್ಟಿಗೆ ಬೇಕು. ಅದಕ್ಕೆಲ್ಲ ಉಪ್ಪು ಖಾರ ಒಳ್ಳೆಣ್ಣೆ ಎಲ್ಲ ಥರದ್ದು ಬೇಕು. ಮನೆಗೆಲ್ಲ ಹಾಳಾಗಿ ಹೋಗೈತಂತ ನಾವು ಈ ಜಾಗದಾಗ ಬಂದು ಕುಂತೀವಿ. ಮನೆಗೆ ಏನಾರ ಇದ್ದಿದ್ರೆ ನಾವು ಮಾಡ್ಕೊಂಡು ತಿಂತಿದ್ವಿ. ಇರಾಕ ನಮ್ಗೆ ಏನಾರ ಅಲ್ಲಿ ಸ್ವಲ್ಪ ಇಲ್ದ ಸ್ವಲ್ಪ ಜಾಗನಾರ ಇದ್ದಿದ್ರೆ ಅದ್ರಾಗ ನಾವು ಕಾಲು ಚಾಚ್ಕೊಂಡು ಮಕ್ಕೊಂತಿದ್ವಿ. ಅದೂ ಇಲ್ಲ ಅಂಥೇಳಿ ಅವ್ರು ಕಣ್ಮುಟ್ಟು ನೋಡ್ಯಾರ. ನೋಡಿ 4 ದಿನ ಈ ಶಾಲ್ಯಾಗ ಬಿಟ್ಟಾರ. ಬಿಟ್ಟಿಂದಾಗೂ ನಮ್ಗೆ ಈ ಥರ ಅವರು ಬೀದಿ ಪಾಲು ಮಾಡಿ ಚೆಲ್ಲಿ ಹೋಗ್ಯಾರಲ್ಲ. ಅವ್ರು ಚಲೋ ಕಾಣಿಸತ್ತೇನೆ ಇದು, ಅವ್ರು ಚಲೋ ಅನ್ಸತ್ತೆ. ತಹಸೀಲ್ದಾರ್ ಆಫೀಸರು ಕಮಿಷನರ್ ಬಂದು ನಮ್ಗೆ ಹೇಳಿ ಈ ಥರ ಹೊರಗಡೆ ಬಿಟ್ಟು ಹೋಗ್ಯಾರ ಅವರು.